ನಮಸ್ಕಾರ. ರಾಷ್ಟ್ರಕವಿ ಕುವೆಂಪು ಹೆಸರು ಕೇಳದವರು ಬಹುಶಃ ಕನ್ನಡಿಗರೇ ಇರಲಿಕ್ಕಿಲ್ಲ ಅಂಥೇಳಿ ಭಾವಿಸ್ತೇನೆ ನಾನು. ಕುವೆಂಪು ಅವರ ಅನೇಕ ಭಾವಗೀತೆಗಳಲ್ಲಿ ಒಂದನ್ನು ನಾನು ನಾಡಗೀತೆಯ ನೆಲೆಯಲ್ಲಿ ವಿವರಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತೇನೆ. ತಮಗೆಲ್ಲ ಗೊತ್ತಿರುವ ಹಾಗೆಯೇ ಬಾರಿಸು ಕನ್ನಡ ಡಿಂಡಿಮವ ಗೀತೆ ಒಂದು ನಾಡಗೀತೆ. ಅದು ಕೇವಲ ನಾಡಿನ ಭಕ್ತಿಗೋಸ್ಕರ, ನಾಡಿನ ಮೇಲಿನ ಅಭಿಮಾನಕ್ಕೋಸ್ಕರ ಸೀಮಿತವಾಗದೆ ಅದನ್ನು ವಿಶಾಲ ಅರ್ಥದಲ್ಲಿ ಬದುಕಿನ ಭವ್ಯತೆಯ ಕಡೆಗೆ, ಬದುಕಿನ ಸಾರ್ಥಕತೆಯ ಕಡೆಗೆ ನಾವು ಹೇಗೆ ಅದನ್ನು ಆಲೋಚಿಸಬಹುದು ಎಂಬುದರ ಬಗ್ಗೆ ಒಂದೆರಡು ವಿಚಾರಗಳನ್ನು ನಾನು ವಿಶ್ಲೇಷಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಆ ಪ್ರಯತ್ನದ ಮೊದಲು ಆ ಹಾಡನ್ನು ತಮ್ಮ ಮುಂದೆ ಇಡುವಂತಹ ಒಂದು ಚಿಕ್ಕ ಪ್ರಯತ್ನ ಕೂಡ. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಸತ್ತಂತಿಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಸತ್ತಂತಿಹರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ. ಕ್ಷಯಿಸಿ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ, ಕ್ಷಯಿಸಿ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ. ಅತ್ಯಂತ ಅದ್ಭುತವಾದಂಥ ಒಂದು ಗೀತೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಯಾಕೆ ಅಂತ ವಿಚಾರಿಸುವಾಗ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ನಾವೆಲ್ಲ ಜೊತೆಯಾಗಿ ಇರಬೇಕು, ಬರೀ ಕನ್ನಡಿಗರು ಅನ್ನುವಂಥ ನೆಲೆಯಲ್ಲಿ ಮಾತ್ರ ಇದನ್ನು ಯೋಚನೆ ಮಾಡದೆ ಇಡೀ ಮನುಕುಲದಲ್ಲಿ ಬಹುಶಃ ಕುವೆಂಪು ಅವರು ಸಂದೇಶ ಕೊಟ್ಟಿದ್ದಾರೆ, ವಿಶ್ವ ಮಾನವ ಸಂದೇಶ ಅಂತೇಳಿ. ಮಾನವರು ನಾವೆಲ್ಲರೂ ಕೂಡ ನಮ್ಮದು ಒಂದೇ ಜಾತಿ ಒಂದೇ ಕುಲದವರು, ನಾವೆಲ್ಲ ಒಟ್ಟಾಗಿ ಬಾಳಬೇಕು. ನಮ್ಮ ನಡುವೆ ಏನು ಯಾವುದೇ ರೀತಿಯ ತಾರತಮ್ಯ ಆಗಲಿ, ಭೇದ ಭಾವ ಆಗಲಿ ಅಥವಾ ಅಂತರಗಳು ಇರಬಾರ್ದು, ಕೆಟ್ಟ ಯೋಚನೆ ಮಾಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ಮಾತನ್ನು ಹೇಳ್ತಾರೆ. ಸತ್ತಂತಿಹರನು ಬಡಿದೆಚ್ಚರಿಸು. ಎಲ್ಲರೂ ಕೂಡ ಬಹಳ ಕ್ರಿಯಾಶೀಲರಾಗಿರಬೇಕು, ತುಂಬ ಚೈತನ್ಯದಿಂದ ಕೂಡಿರಬೇಕು. ಆ ರೀತಿ ನಿದ್ರಿಸುತ್ತಿರುವವರನ್ನು ಎಚ್ಚರಿಸಬೇಕು ಅನ್ನೋಂಥ ಮಾತಿದೆ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು. ಅವರೊಂದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ನಾವೆಲ್ಲರೂ ಕೂಡ ಭಾಷೆಯ ಹೆಸರಲ್ಲಾದರೂ ಅಥವಾ ನಾಡಿನ ಹೆಸರಲ್ಲಿ ಅಥವಾ ಒಂದು ಐಕ್ಯತೆಯ ವಿಚಾರದಲ್ಲಿ ನಾವೆಲ್ಲ ಒಟ್ಟಾಗಬೇಕು. ಒಂದು ಸ್ವಾಭಿಮಾನ ಅನ್ನುವಂಥದ್ದು ನಮಗೆ ಬೇಕು. ಕನ್ನಡಿಗರು ಒಟ್ಟಾಗಬೇಕು. ಕನ್ನಡಿಗರು ಒಟ್ಟಾಗುವ ಮೂಲಕ ನಾವೆಲ್ಲರೂ ಕೂಡ ವಿಶ್ವದ ಮಾನವರು ಒಟ್ಟಾಗಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಕೂಡ ನಾವು ಇದನ್ನು ಮುಂದುವರಿಸಬಹುದಾಗಿದೆ. ಜೊತೆಗೆ ಹೇಳ್ತಾರೆ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಮನುಷ್ಯ ಸಹಜವಾಗಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವವರೇ ಸಮಾಜದಲ್ಲಿ ಹೆಚ್ಚಾಗಿದ್ದಾರೆ. ಯಾರಾದರೂ ಮೇಲಕ್ಕೆ ಹೋದರೆ, ಯಾರಾದರೂ ಹೆಚ್ಚು ಸಾಧನೆಯನ್ನು ಮಾಡಿದರೆ ಅಂಥವರ ಬಗ್ಗೆ ನೋಡಿಬಿಟ್ಟು ಸಂತೋಷದಿಂದ ಅದನ್ನು ಅನುಕರಣೆ ಮಾಡಿ ತಾವು ಕೂಡ ಸಾಧನೆ ಮಾಡುವುದನ್ನು ಬಿಟ್ಟು ಹೊಟ್ಟೆ ಕಿಚ್ಚು ಪಡುವಂಥವರ ಸಂಖ್ಯೆ ಸಮಾಜದಲ್ಲಿ ಹೆಚ್ಚಿದೆ. ಅಂಥದ್ದನ್ನು ಅವರು ಅದ್ಭುತವಾಗಿ ಹೇಳ್ತಾರೆ. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಇಲ್ಲ, ಅಂಥ ಹೊಟ್ಟೆ ಕಿಚ್ಚು ಪಡುವ ಅಗತ್ಯ ಇಲ್ಲ. ಹೊಟ್ಟೆ ಕಿಚ್ಚು ಪಡಬಾರ್ದು. ಬದಲಾಗಿ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತೇಳಿ ಭಗವಂತನಲ್ಲಿ ಕರ್ನಾಟಕ ಹೃದಯ ಶಿವನಲ್ಲಿ ಕೇಳಿಕೊಳ್ಳುವಂಥದ್ದು, ನಿನ್ನ
ಮಕ್ಕಳನ್ನು, ನಿನ್ನ ಪ್ರಜೆಗಳನ್ನು ನೀನು ಎಲ್ಲರೂ ಒಟ್ಟಾಗಿ ಹೋಗುವ ಹಾಗೆಯೇ ಐಕ್ಯತೆಯಿಂದ ಬಹುಶಃ ನಾವು ತಿಳ್ಕೊಳ್ಬೇಕಿದ್ದೆ ಆಗಿನ ಸಾಮಾಜಿಕ ಸಂದರ್ಭದಲ್ಲಿ, ಆ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ನಮ್ಮ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ಕವನದ ಮೂಲಕ. ಹಾಗಾಗಿ ಹೇಳ್ತಾರೆ, ಎಲ್ಲರೂ ಒಟ್ಟಾಗಿ ನಾವು ಹೋದರೆ ನಮಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಹಾಗಾಗಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂಥ ಒಂದು ಜನಪದರ ಅನುಭವದ ಮಾತು, ಗಾದೆ ಮಾತು ನೆನಪಿಗೆ ಬರ್ತದೆ ನಮಗೆ. ನಾವೆಲ್ಲ ಒಟ್ಟಾಗಿ ಹೋಗಬೇಕು, ಹೊಟ್ಟೆ ಕಿಚ್ಚು ಪಡುವಂಥದ್ದೆಲ್ಲ ಒಟ್ಟಿಗೆ ಹೋಗಬೇಕು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ. ಒಟ್ಟಿಗೆ ಬಾಳುವಂಥದ್ದು ಬಹಳ ಮುಖ್ಯ. ನಾವು ಇದನ್ನು DVG ಅವರು ಕೂಡ ಒಂದು ತಮ್ಮ ಪದ್ಯದಲ್ಲಿ ಹೇಳ್ತಾರೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತೇಳಿ. ಎಂಥ ದೊಡ್ಡ ಆಶಯ ಇದೆ, ಒಂದು ದಾರ್ಶನಿಕ ಆಧ್ಯಾತ್ಮಿಕ ಅಥವಾ ಮನುಷ್ಯ ಜೀವನದ ಬಹಳ ಶ್ರೇಷ್ಠತೆಯ ದಾರಿ ಮಾರ್ಗದರ್ಶನ ಈ ಮಾತುಗಳಲ್ಲಿದೆ. DVG ಅವರು ಹೇಳಿರುವಂಥದ್ದಿರ್ಬೋದು, ಸರ್ವಜ್ಞನ ವಚನಗಳಲ್ಲಿರ್ಬೋದು, ದಾಸರ ಕೀರ್ತನೆಗಳಲ್ಲಿರ್ಬೋದು, ವಚನಕಾರರ ಮಾತುಗಳಲ್ಲಿರ್ಬೋದು, ಅಥವಾ ಈ ರೀತಿಯ ಕುವೆಂಪು ಅವರ ಈ ಭಾವಗೀತೆಯಲ್ಲಿ ಅಥವಾ ನಾಡಿನ ಈ ನಾಡಗೀತೆಯಲ್ಲಿ ಕೂಡ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ನಾವೆಲ್ಲರೂ ಕೂಡ ಜೊತೆಯಲ್ಲಿ ಇದ್ದಾಗ, ಜೊತೆಯಾಗಿ ಹೋದಾಗ ನಮಗೆ ಖಂಡಿತ ನಮ್ಮ ಬದುಕು ಹಸನಾಗುತ್ತೆ, ಸಾರ್ಥಕ ಆಗುತ್ತೆ ಅನ್ನುವಂಥದ್ದು. ಈ ಮಾತಿನ ಮುಂದಿನ ಒಂದು ಹಂತ ಏನು ಹೇಳ್ತದೆ ಕೇಳಿದರೆ, ಕ್ಷಯಿಸಿ ಶಿವೇತರ ಕೃತಿಯಲ್ಲಿ. ಮನುಷ್ಯನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಕ್ಷಯ ಆಗಬೇಕು. ಯಾವುದು ಕ್ಷಯ ಅಂದರೆ ನಾಶ ಅಂತ ಅರ್ಥ. ಕ್ಷಯಿಸಿ ಶಿವೇತರ, ಶಿವ ಅಂದರೆ ಸುಂದರವಾದದ್ದು ಅಂತ ಅರ್ಥ. ನಾಶವಾಗಲಿ ಯಾವುದು? ಶಿವೇತರ, ಸುಂದರವಲ್ಲದ್ದೆಲ್ಲ ನಾಶ ಆಗಲಿ ಅಂದರೆ ಕೆಟ್ಟದ್ದೆಲ್ಲ ನಾಶ ಆಗಬೇಕು. ಕ್ಷಯಿಸಿ ಶಿವೇತರ ಕೃತಿಯಲ್ಲಿ, ಪ್ರತಿಯೊಬ್ಬ ಮಾಡುವಂತಹ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಕೆಟ್ಟದ್ದು ಅನ್ನುವಂಥದ್ದು ಇರಬಾರ್ದು. ಆ ಕೆಟ್ಟದ್ದೆಲ್ಲ ನಾಶ ಆಗಬೇಕು. ಕೆಟ್ಟದ್ದು ನಾಶ ಆದಾಗ ಒಳ್ಳೆಯದು ಉಳಿತದೆ. ಗದ್ದೆಯಲ್ಲಿ, ಹೊಲದಲ್ಲಿ ಬೆಳೆ ಬೆಳೆಯುವಾಗ ಕಳೆಯನ್ನು ಕೀಳ್ತೇವೆ. ಆ ರೀತಿಯ ಕಳೆಯನ್ನು ಕಿತ್ತಾಗ ಬೆಳೆ ಹುಲುಸಾಗಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಅಂತಹ ಬೆಳೆಯನ್ನು ಪಡಿಬೇಕಿದ್ರೆ ನಾವು ಕೆಟ್ಟದ್ದನ್ನೆಲ್ಲ ನಾಶ ಮಾಡಬೇಕು, ಅದನ್ನು ದೂರ ಮಾಡಬೇಕು, ಕೆಟ್ಟದರಿಂದ ದೂರ ಇರಬೇಕು ಅಂತ ಹೇಳುವಂಥದ್ದು. ಕ್ಷಯಿಸಿ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ. ಪ್ರತಿಯೊಬ್ಬ ಮನುಷ್ಯನ ಏನು ಬುದ್ಧಿಯಲ್ಲಿ ಅಥವಾ ಮತಿಯಲ್ಲಿ ಒಂದು ವಿವೇಕ ಇರಬೇಕು ಅಂತ ಹೇಳ್ತಾರೆ. ಎಲ್ಲಿ ವಿವೇಕ ಇದೆಯೋ ಅಲ್ಲಿ ಆನಂದ ಇದೆ, ಆವಾಗ ವಿವೇಕಾನಂದ ಆಗ್ತದೆ. ಅದು ವಿವೇಕ ಇರುವಲ್ಲಿ ಆನಂದ ಇರ್ತದೆ. ಹಾಗಾಗಿ ಅಂತಹ ವಿವೇಕ ಪ್ರಜ್ಞೆ ನಮ್ಮಲ್ಲಿ ಇರಬೇಕು. ಹಾಗಾಗಿ ಹೇಳ್ತಾರೆ, ಮೂಡಲಿ ಮಂಗಳ ಮತಿಯಲ್ಲಿ. ಮನುಷ್ಯನ ಪ್ರತಿಯೊಬ್ಬನ ಮತಿಯಲ್ಲಿಯೂ ಕೂಡ ಒಂದು ಮಂಗಳಕರವಾದದ್ದು, ಶುಭವಾದದ್ದು, ಒಳ್ಳೆಯ ಆಲೋಚನೆಗಳು ಬರಬೇಕು ಅಂತೇಳಿ. ಅದು ಬರಬೇಕಿದ್ರೆ ನಾವು ಆಧ್ಯಾತ್ಮದ ದಾರ್ಶನಿಕ ಮನೋಭಾವ ನಮ್ಮಲ್ಲಿರಬೇಕು. ಅಂತಹ ಚಿಂತನೆ ಈ ಕವನದಲ್ಲಿ ನಮಗೆ ಕಾಣೋದಕ್ಕೆ ಸಾಧ್ಯ ಇದೆ. ಅಷ್ಟು ಹೇಳಿ ಮುಂದಕ್ಕೆ ಹೋಗ್ತಾರೆ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಅಂತೇಳಿ. ನಾನು ಆಗಲೇ ಹೇಳಿದೆ, ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ. ಕವನ ಮುಂದುವರಿತಾ ಏನು ಹೇಳ್ತದೆ ಅಂತ ಹೇಳಿದರೆ, ಸರ್ವೋದಯ ಆಗಬೇಕು. ಕವಿ ಋಷಿ ಸಂತರ ಆದರ್ಶದಲ್ಲಿ, ಈ ಇಡೀ ಜಗತ್ತಿಗೆ ಆದರ್ಶಪ್ರಾಯರು ಯಾರು ಅಂತ ಕೇಳಿದರೆ ಬಹಳ ಪರಂಪರೆಯಿಂದ ಬಂದಿರುವಂಥದ್ದು. ನಮಗೆ ಒಂದು ಏನು ಅತ್ಯಂತ ಉತ್ತಮವಾದಂಥ ಒಂದು ಮನೋಭಾವ, ಸಹೃದಯತೆ ಇರುವಂಥದ್ದು ಅಥವಾ ಸಂವೇದನೆ ಇರುವಂಥ ಜೀವಿಗಳು ಅಂದರೆ ಕವಿಗಳ ಮತ್ತು ಋಷಿ ಮುನಿಗಳ, ಕವಿ ಋಷಿ ಸಂತರ ಅಂತ ಹೇಳ್ತಾರೆ. ಸಾಧು ಸಂತರುಗಳಿರ್ಬೋದು, ಋಷಿ ಮುನಿಗಳಿರ್ಬೋದು, ಕವಿಗಳಿರ್ಬೋದು. ಇಂಥವರ ಮಾರ್ಗದರ್ಶನ ಒಂದು ಸಮಾಜಕ್ಕೆ ಬಹಳ ಮುಖ್ಯ. ಹಾಗಾಗಿ ನಾವು ಗಮನಿಸ್ತೇವೆ, ಬಹುಶಃ ರಾಜರುಗಳ ಕಾಲದಲ್ಲಿ ಕೂಡ ಆ ರಾಜರ ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸರು ಇರ್ತಿದ್ರು, ಅಥವಾ ಆ ಕ್ಷತ್ರಿಯರಿಗೆ ಅಥವಾ ರಾಜರಿಗೆ ಏನು ಮಾರ್ಗದರ್ಶನ ಮಾಡೋದಕ್ಕೆ ಪುರೋಹಿತ ವರ್ಗದವರು ಇರ್ತಿದ್ರು, ವಿದ್ವಾಂಸರು ಇರ್ತಿದ್ರು, ಕವಿಗಳಿರ್ತಿದ್ರು. ಇಂತಹ ಒಂದು ಪರಂಪರೆ ನಮ್ಮದಾಗಿದೆ. ಹಾಗಾಗಿ ಕವಿಗಳು, ಋಷಿಗಳು, ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಮ್ಮ ಸಮಾಜ ಮುಂದೆ ಹೋಗುವ ಹಾಗೆ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಸರ್ವೋದಯ ಆಗೋದಕ್ಕೆ ಸಾಧ್ಯ ಇದೆ. ಸರ್ವೋದಯವಾಗಲಿ ಸರ್ವರಲ್ಲಿ, ಎಲ್ಲರ ಅಭ್ಯುದಯ ಆಗಬೇಕು, ಯಾರು ಹಿಂದೆ ಉಳಿಬಾರ್ದು, ಎಲ್ಲರ ಜೊತೆಯಲ್ಲಿ ಹೋಗುವಂತೆ ಆಗಬೇಕು ಅನ್ನುವಂಥದ್ದು ಒಂದು ಆಶಯದ ಜೊತೆಗೆ ಕರ್ನಾಟಕದ ಹೃದಯ ಶಿವನನ್ನು ಕುವೆಂಪು ಅವರು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಬಹಳ ಅದ್ಭುತವಾಗಿದೆ. ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ಜಗತ್ತಿನ ಅಭ್ಯುದಯಕ್ಕೆ ಈ ಕವಿ ಈ ಕವನದ ಮೂಲಕ ತನ್ನ ಆಶಯವನ್ನು, ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದನ್ನು ಗಮನಿಸಬೇಕು. ಈ ರೀತಿಯ
ಕವಿತೆಗಳನ್ನು ನಾವು ಒಂದು ಸಹೃದಯರಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಪಟ್ಟರೆ ಬಹುಶಃ ಒಂದು ಸುಂದರವಾದಂಥ ಸಮಾಜ ಕಟ್ಟೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮಸ್ಕಾರ.